Welcome back to the second session of Unit 1 of Management of Services paper. So here we are going to discuss about classification of services. So ಈ ಕ್ಲಾಸಿಫಿಕೇಶನ್ ಅಂದ್ರೆ ಸರ್ವಿಸಸ್ ನ ವಿಂಗಡಿಸಿದಾಗ ಅದನ್ನ ನಾವು based on some criteria ಅದನ್ನ ನಾವು ಕ್ಲಾಸಿಫೈ ಮಾಡ್ಕೋಬಹುದು. The two most important criteria we are going to consider here for classification of services is based on tangible actions and intangible actions. ಅದನ್ನ ಬಿಟ್ಟು ಇನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನ ಸರ್ವಿಸಸ್ ನ ವಿಂಗಡಿಸ್ತಾ ಹೋಗ್ಬೋದು. ಸೊ ಮೊದಲನೇದಾಗಿ ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ಸರ್ವಿಸಸ್ ನ ವಿ ಹ್ಯಾವ್ ಕ್ಲಾಸಿಫೈಡ್ ಇಟ್ ಆನ್ ದ ಬೇಸ್ ಆಫ್ ಟ್ಯಾಂಜಿಬಲ್ ಆಕ್ಷನ್. ಸೊ ಯು ಕ್ಯಾನ್ ಸಿ ಆನ್ ದ ಸ್ಲೈಡ್ ಅಲ್ಲಿ ನಾನು ಒಂದು ಚಾರ್ಟ್ ಅಲ್ಲಿ ಹಾಕಿದ್ದೀನಿ. ಟ್ಯಾಂಜಿಬಲ್ ಆಕ್ಷನ್ಸ್ ನ ನಾವು ಎರಡು ರೀತಿಯಲ್ಲಿ ವಿಂಗಡಿಸಿದೀವಿ. ಟ್ಯಾಂಜಿಬಲ್ ಆಕ್ಷನ್ಸ್ ಬೇಸ್ಡ್ ಆನ್ ಸರ್ವಿಸಸ್ ಫಾರ್ ಪೀಪಲ್ ಅಂಡ್ ಸರ್ವಿಸಸ್ ಫಾರ್ ಗೂಡ್ಸ್ ಅಂತ. ಸೊ ಅಂದ್ರೆ ಯಾವುದೇ ಒಂದು ಸರ್ವಿಸ್ ಅಲ್ಲಿ ಡೈರೆಕ್ಟ್ ಆಗಿ ಒಬ್ಬ ಸರ್ವಿಸ್ ಪ್ರೊವೈಡರು ಮತ್ತೆ ಒಬ್ಬ ಕಸ್ಟಮರು ಇಬ್ರದ್ದು ಪ್ರೆಸೆನ್ಸ್ ಇರುತ್ತೋ ಅದನ್ನ ನಾವು ಸರ್ವಿಸಸ್ ಫಾರ್ ಪೀಪಲ್ ಅಂತ ಹೇಳ್ತೀವಿ. ಅಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಹೆಲ್ತ್ ಕೇರ್ ಇರ್ಬೋದು. ಯು ಗೋ ಟು ಅ ಡಾಕ್ಟರ್, ಅಲ್ಲಿ ಡಾಕ್ಟರ್ ಮತ್ತೆ ಪೇಷಂಟ್ ಎಕ್ಸಿಸ್ಟೆನ್ಸ್ ಜೊತೆಲಿರುತ್ತೆ. ಡಾಕ್ಟರ್ ವಿಲ್ ಪ್ರೊವೈಡ್ ದ ಸರ್ವಿಸ್ ಇನ್ ದ ಫಾರ್ಮ್ ಆಫ್ ಅ ಟ್ರೀಟ್ಮೆಂಟ್ ಅಂಡ್ ಕಸ್ಟಮರ್ ವಿಲ್ accept the service in the form of treatment. ಸೊ ಅಲ್ಲಿ ಅದಿರ್ಬೋದು ಅಥವಾ ರೆಸ್ಟೋರೆಂಟ್ಸ್ ಇರ್ಬೋದು. ಯು ಗೋ ಟು ಅ ರೆಸ್ಟೋರೆಂಟ್, ಯು ಆರ್ಡರ್ ಫಾರ್ ಫುಡ್, ದ ಫುಡ್ ಈಸ್ ಪ್ರೊವೈಡೆಡ್. ಅಂದ್ರೆ ನೀವು ಫುಡ್ ನ ಆರ್ಡರ್ ಮಾಡ್ತೀರಾ, ರೆಸ್ಟೋರೆಂಟ್ ಸರ್ವಿಸಸ್ ನ ಪಡ್ಕೊಳ್ತೀರಾ, ಅದಕ್ಕೆ ಪೇ ಮಾಡ್ತೀರಾ. ಅಗೇನ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಬೋತ್ ಸರ್ವಿಸ್ ಪ್ರೊವೈಡರ್ ಅಂಡ್ ಅ ಕನ್ಸ್ಯೂಮರ್. ಯು ಗೋ ಟು ಅ ಸೆಲೂನ್, ಯು ಹ್ಯಾವ್ ಅ ಹೇರ್ ಕಟ್ ಮಾಡಿಸ್ಕೊಂಡಾದ್ಮೇಲೆ ಅಗೇನ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ both service provider and consumer. So that type of services ಅದನ್ನ ನಾವು tangible ಅಂತ ಹೇಳ್ತೀವಿ. Tangible, pure, it's a pure service. So here services for goods ಅಂತ ಹೇಳಿದಾಗ it may be in the form of transportation ಇರ್ಬೋದು, repair and maintenance ಇರ್ಬೋದು, dry clean. ಅಂದ್ರೆ ಇಲ್ಲಿ ಏನಾಗುತ್ತೆ, ಸರ್ವಿಸಸ್ ನ ನಾವು ಜನಗಳಿಗೆ ಲೈಕ್ ಟ್ರಾನ್ಸ್ಪೋರ್ಟೇಷನ್, ರಿಪೇರ್ಸ್ ಅಲ್ಲಿ ಎಕ್ಸಿಸ್ಟೆನ್ಸ್ ಆಫ್ ಪೀಪಲ್ ಇರಬೇಕು ಅನ್ನೋದು ಬೇಕಾಗಿಲ್ಲ. ಸೊ ಹಿಯರ್ ಅಂಡರ್ ಸರ್ವಿಸಸ್ ಫಾರ್ ಗೂಡ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಗೂಡ್ಸ್ ಇಸ್ ಇಂಪಾರ್ಟೆಂಟ್ ರಾದರ್ ದೆನ್ ದ ಎಕ್ಸಿಸ್ಟೆಂಟ್ ಆಫ್ ದಿ ಕಸ್ಟಮರ್. ಫಸ್ಟ್ ಅಲ್ಲಿ ಕಸ್ಟಮರ್ ಇನ್ವಾಲ್ವ್ಮೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅಲ್ಲಿ ಜಾಸ್ತಿ ಕಸ್ಟಮರ್ ಇನ್ವಾಲ್ವ್ಮೆಂಟ್. ಇಟ್ ಇಸ್ ಡೈರೆಕ್ಟ್ service between the service provider and the ultimate user that we call that is the consumer. Whereas in the second, services for goods transportation, repair or maintenance or dry cleaning, the role of goods are more important than the consumer. The presence of goods and the service provider is most important. There is less contact between the service provider and the consumer. So then the classification based on the intangibility of services, we have again divided into two types of services. Services directed at people's mind and services directed at intangible assets. So here under services which are sold through influencing the creativity of humans, andre what exactly the human wants, what exactly they want to learn or what exactly they want to get through a service provider. Based on that the service has been classified. So example, the service provided in the form of education, or you go to a theater, you watch a movie. ನೀವು ಆ ಮೂವಿ ಸಿನಿಮಾಸ್ ಮುಖಾಂತರ ಒಂದು ಹ್ಯೂಮನ್ನ, ಒಂದು ವ್ಯಕ್ತಿನ ಕ್ರಿಯೇಟಿವಿಟಿನ ಇನ್ಫ್ಲುಯೆನ್ಸ್ ಮಾಡೋದಿರ್ಬೋದು, ಅಥವಾ ಬೇರೆ IT ಸೆಕ್ಟರ್ ಇನ್ಫಾರ್ಮೇಶನ್ ಸರ್ವಿಸಸ್ ಇರ್ಬೋದು. ಸೊ ಹಾಗೇನೆ ಸರ್ವಿಸಸ್ ಡೈರೆಕ್ಟೆಡ್ ಅಟ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ತಗೊಂಡಾಗ ದೀಸ್ ಆರ್ ಟೋಟಲಿ ಪ್ರಾಫಿಟ್ ಓರಿಯೆಂಟೆಡ್ ಸರ್ವಿಸಸ್. ಮುಂದೆ ನಾವು ಕ್ಲಾಸಿಫಿಕೇಶನ್ ಅದನ್ನ ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ನಾವು ಇಲ್ಲಿ ಬ್ಯಾಂಕಿಂಗ್ ಸರ್ವಿಸಸ್ ನ ಪಡ್ಕೊಳ್ಳೋದಾಗ್ಬೋದು, ಲೀಗಲ್ ಸರ್ವಿಸಸ್ ಆದ್ರೂ ಪಡ್ಕೊಳ್ಳೋದಾಗಿರ್ಬೋದು, ಇನ್ಶೂರೆನ್ಸ್ ಸರ್ವಿಸಸ್ ನ, ಅದನ್ನ ನಾವು ಏನ್ ಸರ್ವಿಸಸ್ ನ ನಾವು ಪಡ್ಕೊಳ್ತೀವೋ ಅದನ್ನ ನಾವು ಸರ್ವಿಸಸ್ ಡೈರೆಕ್ಟೆಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಹಾಗೆ ಫರ್ದರ್ ನಾವು ಕ್ಲಾಸಿಫಿಕೇಶನ್ ನ ನಾವು ಮುಂದುವರ್ಸ್ತಾ ಹೋದ್ರೆ ನೆಕ್ಸ್ಟ್ ವಿ ಹ್ಯಾವ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಸರ್ವಿಸ್ ಆಪ್ಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಪ್ರೈಮರಿಲಿ ಪೀಪಲ್ ಬೇಸ್ಡ್ ಸರ್ವಿಸಸ್, ಪ್ರೈಮರಿಲಿ ಎಕ್ವಿಪ್ಮೆಂಟ್ ಬೇಸ್ಡ್ ಸರ್ವಿಸಸ್. ಅಂದ್ರೆ ನಾ ಫಸ್ಟ್ ಮೆಥಡ್ ಅಲ್ಲಿ ನಾನು ಬೇಸ್ಡ್ ಆನ್ ಟ್ಯಾಂಜಿಬಲ್ ಆಕ್ಷನ್ಸ್ ಅಂತ ಹೇಳಿದೆ. ಟ್ಯಾಂಜಿಬಲ್ ಆಕ್ಷನ್ಸ್ ಮತ್ತೆ ಇಂಟ್ಯಾಂಜಿಬಲ್ ಆಕ್ಷನ್ಸ್, ಪ್ರತಿಯೊಂದು ಸರ್ವಿಸ್ ನಾವೇನ್ ವಿಂಗಡಿಸ್ತಾ ಹೋಗ್ತಾ ಇದೀವಿ, ಇಟ್ ವಿಲ್ ಬಿ ಐದರ್ ಬೇಸ್ಡ್ ಆನ್ ಟ್ಯಾಂಜಿಬಲ್ ಆಕ್ಷನ್ಸ್ ಆರ್ ಇಂಟ್ಯಾಂಜಿಬಲ್ ಆಕ್ಷನ್ಸ್. ದಿಸ್ ಇಸ್ ದ ಫರ್ದರ್ ಕ್ಲಾಸಿಫಿಕೇಶನ್ ಆಫ್ ಸರ್ವಿಸಸ್. ಸೊ ಪ್ರೈಮರಿಲಿ ಪೀಪಲ್ ಬೇಸ್ಡ್ ಸರ್ವಿಸಸ್ ಅಂತ ಹೇಳಿದಾಗ
ಇಲ್ಲಿ ಡೈರೆಕ್ಟ್ ಆಗಿ ಇಟ್ ವಿಲ್ ಬಿ ರಿಲೇಟೆಡ್ ಟು ಪೀಪಲ್ ಅಥವಾ ಇಟ್ ವಿಲ್ ಬಿ ಲೇಬರ್ ಇಂಟೆನ್ಸಿವ್. ಫಾರ್ ಎಕ್ಸಾಂಪಲ್, ಫಸ್ಟ್ ನಾವು ಸರ್ವಿಸಸ್ ಅಲ್ಲಿ ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದೆ. ಸೊ ಇಫ್ ಅ ಪರ್ಸನ್ ಪೀಪಲ್ ಡೈರೆಕ್ಟ್ ಆಗಿ ಒಬ್ಬ ಕನ್ಸ್ಯೂಮರ್ ಹೋಗಿ ಸರ್ವಿಸ್ ಪ್ರೊವೈಡರ್ ಇಂದ ಪಡ್ಕೊಂಡ್ರೆ ಅದನ್ನ ನಾವು ಪ್ರೈಮರಿಲಿ ಪೀಪಲ್ ಬೇಸ್ಡ್ ಸರ್ವಿಸ್ ಅಂತ ಹೇಳ್ತೀವಿ. Same example, either you go for a restaurant, order for food, or you take a insurance policy, or you getting insurance services from an insurance company, medical services, etc. Then you have primarily equipment based services. So here primarily equipment based services refers to services which are primarily equipment based and which involve low contact with people. So like in previous slide ನಾನು ನಿಮ್ಗೆ ಹೇಳಿದೆ. So in some services, presence of consumers is very important. In some services, there is a less contact between the service provider and the consumers, and the presence of the goods are very important. For example, you go to a ATM machine, you draw the money. So there, the ATM machine, the consumer directly need not go to the bank. So the presence of customer, either the person holding a credit card can directly draw the money from a ATM machine, or it can be withdrawn by any other person. So it may examples like vending machines, automatic teller machines, cinema, etc. So next you have classification based on specialization. So here on the basis of skill, ಏನು ಅವ್ರ ಅರ್ಹತೆ ಇರುತ್ತೆ, ವಿಶೇಷತೆ ಇರುತ್ತೆ, ಆಮೇಲೆ ಅದರ್ ಬೇಸ್ ಮೇಲೆ ನಾವು ಸರ್ವಿಸ್ನ ಕ್ಲಾಸಿಫೈ ಮಾಡ್ಕೊಂಡು ಹೋಗ್ತೀವಿ. ಸೊ ಅದನ್ನ ನಾವು ಎರಡು ರೀತಿಲಿ ಡಿವೈಡ್ ಮಾಡಿದ್ವಿ. ಒಂದು ಪ್ರೊಫೆಷನಲ್ ಸರ್ವಿಸಸ್, ಒಂದು ನಾನ್ ಪ್ರೊಫೆಷನಲ್ ಸರ್ವಿಸಸ್. ಇಲ್ಲಿ ಪ್ರೊಫೆಷನಲ್ ಸರ್ವಿಸಸ್ ಅಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಸೊ ಯಾರು ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ವಿಶೇಷತೆ ಅಂದ್ರೆ ಪ್ರೊಫೆಷನಲ್ ಫೀಲ್ಡ್ ಅಲ್ಲಿ ಸ್ಪೆಷಲೈಸೇಷನ್ ಪಡ್ಕೊಂಡಿದ್ದಾರೋ ಅಥವಾ ಕ್ವಾಲಿಫೈಡ್ ಆಗಿರ್ತಾರೋ, ಆ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಅದಕ್ಕೆ ಅವರು ತಜ್ಞರಾಗಿರ್ತಾರೋ ಅಂತ ಮಾಹಿತಿಗಳನ್ನ ಅಥವಾ ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕೆ ನಾವು ಪ್ರೊಫೆಷನಲ್ ಸರ್ವಿಸಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಗೆಟಿಂಗ್ ಅ ಸರ್ವಿಸ್ ಫ್ರಮ್ ಅನ್ ಅಡ್ವೊಕೇಟ್. ಒಬ್ಬ ಲಾಯರ್ ಹತ್ರ ನಾವು ಸರ್ವಿಸ್ ಪಡ್ಕೊಂಡಿರ್ಬೋದು, ಅದನ್ನ ನಾವು ಲೀಗಲ್ ಸರ್ವಿಸಸ್ ಅಂತ ಹೇಳ್ಬೋದು. ಗೆಟಿಂಗ್ ಅ ಟ್ರೀಟ್ಮೆಂಟ್ ಫ್ರಮ್ ಅ ಡಾಕ್ಟರ್, ಸ್ಪೆಷಲೈಸ್ಡ್ ಡಾಕ್ಟರ್, ಹಿ ಇಸ್ ಅ ಪ್ರೊಫೆಷನಲ್. ಎಜುಕೇಶನ್ ಅಲ್ಲಿ ಇರ್ಬೋದು, ಗೆಟಿಂಗ್ ದ ಸರ್ವಿಸ್ ರೆಂಡರ್ಡ್ ಬೈ ಅ ಟೀಚರ್ ಅಥವಾ ಸರ್ವಿಸ್ ರೆಂಡರ್ಡ್ ಬೈ ಅ ಚಾರ್ಟರ್ಡ್ ಅಕೌಂಟೆಂಟ್, ಎಕ್ಸೆಟ್ರಾ. ಇದನ್ನೆಲ್ಲ ನಾವು ಪ್ರೊಫೆಷನಲ್ ಸರ್ವಿಸಸ್ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗೆ ಬಂದು ನಾನ್ ಪ್ರೊಫೆಷನಲ್ ಸರ್ವಿಸಸ್ ಬಂದಾಗ ಇಲ್ಲಿ ಅವರು ಯಾವುದೇ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಸ್ಪೆಷಲೈಸ್ ನಾಲೆಜ್ ಅಂತ ಪಡ್ಕೊಂಡಿರಲ್ಲ. ಇದಕ್ಕೆ ಅವರು ಆ ಪರ್ಟಿಕ್ಯುಲರ್ ಕ್ವಾಲಿಫಿಕೇಶನ್ ಪಡ್ಕೊಂಡಿರ್ಬೇಕು ಅಥವಾ ಅದರದ್ದು ನಾಲೆಜ್ ಇರಬೇಕು ಅನ್ನೋದಿರಲ್ಲ. ಅವರು ಅಂತ ವ್ಯಕ್ತಿಗಳನ್ನ ನಾವು ನಾನ್ ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಮನೆ ಕೆಲಸಗಾರರಿಗೆ ಮೇಡ್ಸ್ನ ಕರೆದು ಕೆಲಸ ಮಾಡಿಸ್ಕೊಳ್ತೀವಿ. ಅವ್ರು ಕೊಟ್ಟು ಮಾಡೋ ಸರ್ವಿಸಸ್ಗೆ ಅವ್ರಿಗೆ ನಾವು ಪೇ ಮಾಡ್ತೀವಿ. ಸೊ ಇಟ್ ಈಸ್ ಅ ನಾನ್ ಪ್ರೊಫೆಷನಲ್ ಸರ್ವಿಸ್. ಅದಕ್ಕೆ ಎಂಥದ್ದು ಟ್ರೈನಿಂಗೋ ಅಥವಾ ಪ್ರೊಫೆಷನಲ್ ಕ್ವಾಲಿಫಿಕೇಶನೋ ಅಥವಾ ಪರ್ಟಿಕ್ಯುಲರ್ ಅದಕ್ಕೆ ಅಂತ ಅವ್ರು ಪಡ್ಕೊಂಡಿರೋ ವಿಶೇಷತೆಗೆ ಸರ್ಟಿಫಿಕೇಟ್ ಪಡ್ಕೊಂಡಿರ್ಬೇಕು ಅನ್ನೋದೇನಿರಲ್ಲ. ಅದೇ ಎಕ್ಸಾಂಪಲ್ಸ್ ಕೊಟ್ಟಿದ್ವಿ. ಬೇಬಿ ಸಿಟ್ಟಿಂಗ್ ನಡ್ಸೋದಿರ್ಬೋದು, ಅಥವಾ ಒಂದು ಡೊಮೆಸ್ಟಿಕ್ ಹೆಲ್ಪ್ ಮನೆ ಕೆಲಸಗಾರ ಇರ್ಬೋದು, ಅಥವಾ ಅನ್ಸ್ಕಿಲ್ ಲೇಬರರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ನಾವು ತಗೋಬಹುದು. ಸೊ ಇಂಥ ಸರ್ವಿಸಸ್ನೆಲ್ಲ ನಾವು ನಾನ್ ಪ್ರೊಫೆಷನಲ್ ಸರ್ವಿಸಸ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಪ್ರಾಫಿಟ್ ಓರಿಯೆಂಟೇಷನ್, ಅಂದ್ರೆ ಪ್ರಾಫಿಟ್ ನ ಯಾವ ಸರ್ವಿಸಸ್ ಪ್ರಾಫಿಟ್ ಓರಿಯೆಂಟೆಡ್ ಆಗಿರುತ್ತೆ, ಯಾವ ಸರ್ವಿಸಸ್ ನಾನ್ ಪ್ರಾಫಿಟ್ ಓರಿಯೆಂಟೆಡ್ ಆಗಿರುತ್ತೆ. ಅಂದ್ರೆ ನಾವು ಕೊಡ್ತಾ ಇರೋ ಸೇವೆಗಳಲ್ಲಿ ಲಾಭದಾಯಕವಾದ ಸೇವೆಗಳು ಯಾವುದು, ಯಾವ ಲಾಭ ಬೇಕಾಗದೇ ಇರೋ ಲಾಭ ಇಲ್ಲದೆ ಮಾಡ್ತಾ ಇರೋ ಸೇವೆಗಳು ಯಾವುದು ಅನ್ನೋದನ್ನ ನಾವು ವಿಂಗಡಿಸ್ತೀವಿ. ಪ್ರಾಫಿಟ್ ಓರಿಯೆಂಟೆಡ್ ಸರ್ವಿಸಸ್ ರೆಫರ್ಸ್ ಟು ಸರ್ವಿಸಸ್ ರೆಂಡರ್ಡ್ ಪ್ರೈಮರಿ ವಿತ್ ಪ್ರಾಫಿಟ್ ಮೋಟಿವ್. ಪ್ರಾಫಿಟ್ ಓರಿಯೆಂಟೆಡ್ ಲಾಭ ಪಡ್ಕೊಳ್ಳೋಕ್ಕೋಸ್ಕರನೇ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇರೋ ಸರ್ವಿಸಸ್ನ ನಾವು ಪ್ರಾಫಿಟ್ ಓರಿಯೆಂಟೆಡ್ ಸರ್ವಿಸಸ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ಬಂದು ಬ್ಯಾಂಕಿಂಗ್ ಸರ್ವಿಸ್ ಇರ್ಬೋದು, ಇನ್ಶೂರೆನ್ಸ್ ಸರ್ವಿಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬಂದು ನಾನ್ ಪ್ರಾಫಿಟ್ ಸೇರ್ಕೊಳ್ಳುತ್ತೆ. ಕೇಟರಿಂಗ್ ಸರ್ವಿಸಸ್ ಇರ್ಬೋದು, ಟೂರಿಸಂ ಇರ್ಬೋದು, ಏರ್ಲೈನ್ ಸರ್ವಿಸ್ ಇರ್ಬೋದು. ಇದೆಲ್ಲ ಸರ್ವಿಸಸ್ ಅವ್ರು ಪ್ರೊವೈಡ್ ಮಾಡೋ ಉದ್ದೇಶನೇ ಪ್ರಾಫಿಟ್ ಅರ್ನ್ ಮಾಡೋಕ್ಕೋಸ್ಕರ. ಸೊ ಕಂಪ್ಲೀಟ್ಲಿ ಈ ಸರ್ವಿಸಸ್ ಪ್ರೊವೈಡರ್ಸ್ ವಿಲ್ ಬಿ ಅಂದ್ರೆ ಅವರ ಗುರಿ ಏನಿರುತ್ತೆ, ಲಾಭ
ಪಡ್ಕೊಳ್ಳೋ ದೃಷ್ಟಿಯಿಂದಾನೇ ಈ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತಾರೆ. ನಂತರ ಬಂದು ನಾನ್ ಪ್ರಾಫಿಟ್ ಓರಿಯೆಂಟೆಡ್ ಸರ್ವಿಸಸ್ ಅಂತ ಇದೆ. ಸೊ ಇಲ್ಲಿ ನಾನ್ ಪ್ರಾಫಿಟ್ ಓರಿಯೆಂಟೆಡ್ ಸರ್ವಿಸಸ್ ಇವರ ಟಾರ್ಗೆಟ್ ಪ್ರಾಫಿಟ್ ಅರ್ನ್ ಮಾಡೋದ್ರಲ್ಲಿ ಇರಲ್ಲ. ಅಂದ್ರೆ ಇವರ ಗುರಿ ಪ್ರಾಫಿಟ್ ಅರ್ನ್ ಮಾಡೋದಲ್ಲ, ಟೋಟಲ್ ಆಗಿ ಸರ್ವಿಸ್ನ ಪ್ರೊವೈಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಎಕ್ಸಾಂಪಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ಸ್ ಇರ್ಬೋದು, ಗೌರ್ಮೆಂಟ್ ಕಾಲೇಜಸ್ ಇರ್ಬೋದು, ಅಥವಾ ಬೇರೆ ರೀತಿಯಾದ ವೆಲ್ಫೇರ್ ಸೊಸೈಟೀಸ್ ಇರ್ಬೋದು, ಅಥವಾ ಆರ್ಗನೈಸೇಷನ್ಸ್ ಇರ್ಬೋದು. ನಮಗೆ ತಿಳಿದ ಹಾಗೆ ಸರ್ವಿಸಸ್ ಏನು ಸೇವೆಗಳು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಇಂದ ನಾವು ಪಡ್ಕೊಳ್ಳೋ ಸರ್ವಿಸಸ್ ಇದೆಲ್ಲ ಟೋಟಲಿ ನಾನ್ ಪ್ರಾಫಿಟ್ ಆಗಿರುತ್ತೆ. ಅಂದ್ರೆ ಇವರ ಉದ್ದೇಶ ಅಥವಾ ಆಬ್ಜೆಕ್ಟಿವ್ ಪ್ರಾಫಿಟ್ ಅರ್ನ್ ಮಾಡೋದಿಲ್ಲ, ಕಂಪ್ಲೀಟ್ ಆಗಿ ಸೇವೆಗಳನ್ನ ಸಲ್ಲಿಸೋ ಉದ್ದೇಶದಿಂದ ಈ ಆರ್ಗನೈಸೇಷನ್ಸ್ ನ ಅವರು ಫಾರ್ಮ್ ಮಾಡಿರ್ತಾರೆ. ನೆಕ್ಸ್ಟ್ ಅದನ್ನ ಮುಂದೂಡಿಸ್ತಾ ನಾವು ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ದ ಫ್ಯಾಕ್ಟ್ ವೆದರ್ ದೇ ಆರ್ ಪ್ರೈಮರಿಲಿ ಡೈರೆಕ್ಟೆಡ್ ಅಟ್ ಪಬ್ಲಿಕ್ ಅಟ್ ಲಾರ್ಜ್ ಆರ್ ಪ್ರೈಮರಿಲಿ ಡೈರೆಕ್ಟೆಡ್ ಇಂಡಿವಿಜುವಲ್ಸ್. ಅಂದ್ರೆ ಕೊಡ್ತಾ ಇರೋ ಸೇವೆ ಏನ್ ಸರ್ವಿಸ್ ಪ್ರೊವೈಡರು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾನೆ ಅದು ಪಬ್ಲಿಕ್ ಇದೆಯಾ ಅಥವಾ ಒಬ್ಬ ಇಂಡಿವಿಜುವಲ್ ಸೇವೆ ಪಡ್ಕೊಳ್ತಾ ಇದ್ದೀನಾ ಅಂತ ಬೇಸ್ ಮೇಲೆ ಪಬ್ಲಿಕ್ ಸರ್ವಿಸಸ್ ಅಂತ ಪ್ರೈವೇಟ್ ಸರ್ವಿಸಸ್ ಅಂತ ಡಿವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಪಬ್ಲಿಕ್ ಸರ್ವಿಸಸ್ ರೆಫರ್ಸ್ ಅಂದ್ರೆ ಪ್ರೈಮರಿಲಿ ಏನಿದೆ ಬೇಸಿಕ್ ಆಗಿ ಏನ್ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅದನ್ನ ಒಂದು ಜಾಸ್ತಿ ಜನಗಳಿಗೆ ಪಬ್ಲಿಕ್ ಅಟ್ ಲಾರ್ಜ್ ದ ಸರ್ವಿಸಸ್ ಪ್ರೊವೈಡೆಡ್ ಟು ಪಬ್ಲಿಕ್ ಅಟ್ ಲಾರ್ಜ್. ಎಕ್ಸಾಂಪಲ್ಸ್ ನೀವು ಅಲ್ಲಿ ನೋಡಿದಾಗ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್, ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಇರ್ಬೋದು, ಇನ್ಶೂರೆನ್ಸ್ ಸರ್ವಿಸ್ ಇರ್ಬೋದು, ನಿಮಗೆ ಮುನ್ಸಿಪಾಲಿಟಿ ಸರ್ವಿಸ್ ಇರ್ಬೋದು, ಅಥವಾ ಕಾರ್ಪೊರೇಷನ್ ಸರ್ವಿಸ್ ಇರ್ಬೋದು, ನಿಮಗೆ ಎಲೆಕ್ಟ್ರಿಸಿಟಿ ಸರ್ವಿಸಸ್ ಇರ್ಬೋದು. ಸೊ ಇದನ್ನ ನಾವು ಜಾಸ್ತಿ ಜನಗಳಿಗೆ ಪಬ್ಲಿಕ್ಗೆ ನಾವು ಸರ್ವಿಸಸ್ನ ಪ್ರೊವೈಡ್ ಮಾಡ್ತೀವಿ. ಸೊ ಹಾಗೆ ಬಂದು ಪ್ರೈವೇಟ್ ಸರ್ವಿಸಸ್ ನೋಡಿದಾಗ ಇಲ್ಲಿ ಏನಾಗುತ್ತೆ, ಪ್ರೈವೇಟ್ ಅಂದ ತಕ್ಷಣ ಪರ್ಸನಲ್ ಆಗಿ ವ್ಯಕ್ತಿಗಳು ಅವ್ರಿಗೆ ಬೇಕಾಗಿರೋ ಸರ್ವಿಸಸ್ನ ಪ್ರೊವೈಡ್ ಮಾಡ್ಕೊಳ್ಳೋದು. ಎಕ್ಸಾಂಪಲ್, ಇವಾಗ ನೀವು ಕಾರ್ ಪರ್ಚೇಸ್ ಮಾಡ್ತೀರಾ, ಆ ಕಾರ್ನ ತಗೊಂಡು ಸರ್ವಿಸ್ ಮಾಡ್ತೀರಾ, ದಟ್ ಈಸ್ ಯೋರ್ ಪ್ರೈವೇಟ್ ಸರ್ವಿಸ್. ಮೆಡಿಕಲ್ ಸರ್ವಿಸು ಏನಾದರೂ ನೀವು ಡಾಕ್ಟರ್ ಹತ್ರ ಅಡ್ವೈಸ್ ಪಡ್ಕೋಬೇಕು, ಡಾಕ್ಟರ್ ಹತ್ರ ಹೋಗ್ತೀರಾ, ಅಡ್ವೈಸ್ ಪಡ್ಕೊಳ್ತೀರಾ, ದಟ್ ಅಗೇನ್ ಬಿಕಮ್ಸ್ ಅ ಪ್ರೈವೇಟ್ ಸರ್ವಿಸ್. ಯು ವಾಂಟ್ ಟು ಹ್ಯಾವ್ ಅ ಲೀಗಲ್ ಅಸಿಸ್ಟೆನ್ಸ್, ಲೀಗಲ್ ಅಡ್ವೈಸ್ ತಗೋಬೇಕು, ಲಾಯರ್ ಅಥವಾ ಅಡ್ವೊಕೇಟ್ ಹತ್ರ ಹೋಗ್ತೀರಾ, ಅಲ್ಲಿ ಹೋಗ್ಬಿಟ್ಟು ನೀವು ಸರ್ವಿಸ್ನ ಅಂದ್ರೆ ನೀವೇನು ಅಡ್ವೈಸ್ ಪಡ್ಕೋಬೇಕು ಅದನ್ನ ಪಡ್ಕೊಳ್ತೀರಾ. ಅಡ್ವೈಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಸರ್ವಿಸ್. ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಫ್ರಮ್ ದ lawyer or the advocate. If you want to get education, you select a college or any school ಅಥವಾ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಪಬ್ಲಿಕ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ನೀವು ಅಲ್ಲಿ ಹೋಗಿ ಎಜುಕೇಶನ್ ಪಡ್ಕೊಳ್ತೀರಾ. ಅದೆಲ್ಲ ಎಲ್ಲಿ ಸೇರ್ಕೊಳ್ಳುತ್ತೆ, ಬಂದು ಪ್ರೈವೇಟ್ ಸರ್ವಿಸಸ್ಗೆ ಸೇರ್ಕೊಳ್ಳುತ್ತೆ. ಅಂದ್ರೆ ಪಬ್ಲಿಕ್ ಸರ್ವಿಸಸ್ ಅಂದ್ರೆ ಆಲ್ ಆರ್ ಗೆಟಿಂಗ್ ದ ಸರ್ವಿಸ್. ನೆಕ್ಸ್ಟ್ ಬಂದು classification on the basis of the extent of contact between the service provider and the consumer. So ಎಷ್ಟು the relationship between the service provider and the consumer ಅಂತ ಹೇಳ್ಬಿಟ್ಟು ನಾವಿಲ್ಲಿ ವಿಂಗಡಿಸ್ತಾ ಹೋಗಿದ್ದೀವಿ. ಮೊದಲನೇದಾಗಿ ಬಂದು ಹೈ ಕಾಂಟ್ಯಾಕ್ಟ್ ಸರ್ವಿಸಸ್, ಲೋ ಕಾಂಟ್ಯಾಕ್ಟ್ ಸರ್ವಿಸಸ್ ಅಂತ ಹೇಳಿ. ಸೊ ಇಲ್ಲಿ ಹೈ ಕಾಂಟ್ಯಾಕ್ಟ್ ಸರ್ವಿಸಸ್ ಅಲ್ಲಿ ಸರ್ವಿಸ್ ಪ್ರೊವೈಡರ್ ಜೊತೆ ಕನ್ಸ್ಯೂಮರ್ ವಿಲ್ ಸ್ಪೆಂಡ್ ಮೋರ್ ಟೈಮ್. ಅಂದ್ರೆ ಅವರ ಪ್ರೆಸೆನ್ಸ್ ಅಂದ್ರೆ ಹೈ ಕಾಂಟ್ಯಾಕ್ಟ್ ಸರ್ವಿಸಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಫ್ ಸರ್ವಿಸ್ ಪ್ರೊವೈಡರು ಮತ್ತೆ ಕನ್ಸ್ಯೂಮರ್ ಜಾಸ್ತಿ ಇರುತ್ತೆ, ಆಮೇಲೆ ಜಾಸ್ತಿ ಸಮಯ ಇರುತ್ತೆ. ಎಕ್ಸಾಂಪಲ್ ಬಂದು ಅದೇ ಇಲ್ಲಿ ನಾವು ಎಲ್ಲದರಲ್ಲೂ ಕಾಮನ್ ಎಕ್ಸಾಂಪಲ್ಸ್ ಐ ಹ್ಯಾವ್ ಟೇಕನ್. ಮೆಡಿಕಲ್ ಸರ್ವಿಸಸ್ ತಗೋಬಹುದು, ಪರ್ಸನಲ್ ಕೇರ್ ಸರ್ವಿಸಸ್ ಇರ್ಬೋದು. ಸೊ ಯೂಶುವಲ್ ಆಗಿ ಏನಾಗುತ್ತೆ, ವೆನ್ ಯು ಟೇಕ್ ಸಮ್ ಮೆಡಿಕಲ್ ಅಸಿಸ್ಟೆನ್ಸ್ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಅಂದಾಗ ಯು ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ದ ಡಾಕ್ಟರ್ಸ್. ರೆಗ್ಯುಲರ್ ಆಗಿ ನೀವು ಒಬ್ಬ ಡಾಕ್ಟರಿಗೆ ನೀವು ಕಮಿಟ್ ಆಗಿರ್ತೀರಾ. ನಿಮ್ಗೆ ಏನೇ ಕಾಯಿಲೆ ಬರಲಿ, ಏನೇ ಆಗಲಿ, ಲೈಕ್ ಯು ವಿಲ್ ಹ್ಯಾವ್ ಅ ಫ್ಯಾಮಿಲಿ ಫಿಸಿಷಿಯನ್ ಅಂತಾನೂ ಇರ್ಬೋದು, ಆರ್ ಇಫ್ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಡಿಸೀಸ್ ಆರ್ ಟ್ರೀಟ್ಮೆಂಟ್ ದಟ್ ಈಸ್ ರಿಕ್ವೈರ್ಡ್, ನೀವು ಅಂತ ಸ್ಪೆಷಲೈಸ್ ಡಾಕ್ಟರ್ ಹತ್ರ ಹೋಗಿ ನೀವು ಸರ್ವಿಸ್ನ ಪಡ್ಕೊಳ್ತೀವಿ. ಸೊ ಹಾಗೆ ಪರ್ಸನಲ್ ಸರ್ವಿಸಸ್ ಇರ್ಬೋದು, ನೀವು ಯಾವುದಾದ್ರು ಪರ್ಟಿಕ್ಯುಲರ್ ಸಲೋನೋ ಅಥವಾ ಪರ್ಟಿಕ್ಯುಲರ್ ಬ್ಯೂಟಿ ಪಾರ್ಲರೋ ಅಥವಾ ನಿಮ್ಮ ಕಾರ್ನ ಸರ್ವಿಸ್ ಮಾಡ್ಸೋಕ್ಕೋಸ್ಕರ ಯಾವುದಾದ್ರೂ ಒಂದು ಸರ್ವಿಸ್ ಇದು ಕಂಪನಿದು ನೀವು ಸರ್ವಿಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀವು ಸರ್ವಿಸ್ ಪ್ರೊವೈಡ್ ಮಾಡ್ಕೊಳ್ಳೋದಾಗ್ಲಿ, ನೀವಲ್ಲಿ ಒಂದ್ ಕಡೆ ನೀವು ಕಮಿಟ್ ಆದಾಗ ರೆಗ್ಯುಲರ್ಲಿ ಯು ವಿಲ್ ಬಿ ವಿಸಿಟಿಂಗ್ ಅಂಡ್ ಯು ವಿಲ್ ಹ್ಯಾವ್ ಮೋರ್ ಹೈ ಕಾಂಟ್ಯಾಕ್ಟ್ ಸರ್ವಿಸಸ್ ಬಿಟ್ವೀನ್ ದ ಸರ್ವಿಸ್ ಪ್ರೊವೈಡರ್ ಅಂಡ್ ದ ಕನ್ಸ್ಯೂಮರ್. ಸೊ ನೆಕ್ಸ್ಟ್ ಬಂದು ಲೋ ಕಾಂಟ್ಯಾಕ್ಟ್ ಸರ್ವಿಸಸ್. ಇಲ್ಲೇನಾಗುತ್ತೆ,
the contact between the service provider and the consumer is less. And ಆಮೇಲೆ the time what is being taken between the service provider and the consumer is also less. ಇಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ the service is rendered and the service is accepted. For example, you go for a theater, you watch a movie, ಅಲ್ಲಿ ಏನಾಗುತ್ತೆ, ಆಸ್ ಸೂನ್ ಆಸ್ ಯು ವಾಚ್ ಅ ಮೂವಿ ದ ಟೈಮ್ ಸ್ಪೆಂಡ್ ಇಸ್ ಹಾರ್ಡ್ಲಿ ಫ್ಯೂ ಅವರ್ಸ್ ಅಷ್ಟೇ. ನೀವು ಕೆಲವು ಗಂಟೆ ಟೈಮಲ್ಲಿ ನೀವು ಸರ್ವಿಸ್ ಪಡ್ಕೊಳ್ತೀರಾ ಅಂದ್ರೆ ಪರ್ಮನೆಂಟ್ ಆಗಿ ಅಗೇನ್ ದ ಸೇಮ್ ಮೂವಿ ಯು ಆರ್ ಗೋಯಿಂಗ್ ಟು ವಾಚ್ ಆರ್ ಸೇಮ್ ಥಿಯೇಟರ್ ಯು ಆರ್ ಗೋಯಿಂಗ್ ಟು ಗೋ ಟು ವಾಚ್ ದ ಮೂವಿ. ದಟ್ ಡಿಪೆಂಡ್ಸ್ ಆನ್ ದ ಕನ್ಸ್ಯೂಮರ್ಸ್. ಅಥವಾ ಇಂಟರ್ನೆಟ್ ಸರ್ವಿಸಸ್ ಇರ್ಬೋದು, ಹಾಸ್ಪಿಟಾಲಿಟಿ ಅಂದ್ರೆ ಹೋಟೆಲ್, ನೀವು ವಿಸಿಟ್ ಮಾಡ್ತಾ ಇರೋ ಹೋಟೆಲ್ಸು, ರೆಸ್ಟೋರೆಂಟ್ಸು, ಅಥವಾ ಥಿಯೇಟರ್ ಪರ್ಫಾರ್ಮೆನ್ಸಸ್ ಇರ್ಬೋದು, ಅಥವಾ ಸಿನಿಮಾಸ್ ಇರ್ಬೋದು. ಸೊ ಇಲ್ಲೆಲ್ಲ ಏನಾಗುತ್ತೆ, ದರ್ ಈಸ್ ಅ ವೆರಿ ಲೋ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಸರ್ವಿಸ್ ಪ್ರೊವೈಡರ್ ಅಂಡ್ ದ ಕನ್ಸ್ಯೂಮರ್. ಸರ್ವಿಸ್ ಪ್ರೊವೈಡ್ ಮಾಡೋರು ಎಲ್ಲೋ ದ ಟೈಮ್ ಮತ್ತೆ ಆ ಟೈಮ್ ಏನಿರುತ್ತೆ ಆ ಇಬ್ರು ಮಧ್ಯದಲ್ಲಿ ತುಂಬಾ ಕಡಿಮೆ ಸ್ಪೆಂಡ್ ಆಗುತ್ತೆ. ಸೊ ಅದನ್ನ ಮುಂದುವರಿತಾ ನಾವು ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಡೆಲಿವರಿ ಔಟ್ಲೆಟ್ಸ್ ಅಂತ ಹೇಳಿ. ಸೊ ಇಲ್ಲಿ ಅದನ್ನ ನಾವು ಸಿಂಗಲ್ ಆರ್ ಸ್ಪೆಸಿಫಿಕ್ ಔಟ್ಲೆಟ್ ಸರ್ವಿಸಸ್ ಅಂತ ಕ್ಲಾಸಿಫೈ ಮಾಡಿದ್ವಿ, ಮತ್ತೆ ಮಲ್ಟಿಪಲ್ ಔಟ್ಲೆಟ್ ಸರ್ವಿಸಸ್. ಸಿಂಗಲ್ ಅಥವಾ ಸ್ಪೆಸಿಫಿಕ್ ಔಟ್ಲೆಟ್ ಸರ್ವಿಸಸ್ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಜಾಗದಲ್ಲಿ ಒಂದು ಔಟ್ಲೆಟ್ ಅಲ್ಲಿ ಆ ಸರ್ವಿಸಸ್ ನ ಪಡ್ಕೊಳ್ಳೋದು. ನೀವು ಆ ಒಂದು ಸರ್ವಿಸ್ನ ಆ ಒಂದೇ ಜಾಗದಲ್ಲಿ ಪಡ್ಕೊಳ್ಳೋದು, ಅಂತ ಸರ್ವಿಸ್ನ ನಾವು ಸಿಂಗಲ್ ಅಥವಾ ಸ್ಪೆಸಿಫಿಕ್ ಔಟ್ಲೆಟ್ ಸರ್ವಿಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಥಿಯೇಟರ್ ಸರ್ವಿಸಸ್. ನೀವು ಒಂದು ಕಡೆ ಹೋಗ್ತೀರಾ ಒಂದು ಮೂವಿ ನೋಡಕ್ಕೆ, ಆ ಒಂದೇ ಥಿಯೇಟರ್ ಅಲ್ಲಿ ಒಂದೇ ಜಾಗದಲ್ಲಿ ಕುಳಿತು ನೀವೇನ ಮೂವಿನ ನೋಡ್ತೀರಾ, ಇಟ್ ಈಸ್ ಅ ಫಾರ್ಮ್ ಆಫ್ ಸರ್ವಿಸ್ ದಟ್ ಯು ಹ್ಯಾವ್ ಬೀನ್ ಎಂಟರ್ಟೈನ್. ಅಲ್ಲಿ ನಾವು ಸರ್ವಿಸ್ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ವಾಚ್ ಅ ಮೂವಿ, ಯು ಆರ್ ಗೋಯಿಂಗ್ ಟು ಗೆಟ್ ಎಂಟರ್ಟೈನ್ಡ್. ಇಟ್ ಈಸ್ ದ ಎಂಟರ್ಟೈನ್ಮೆಂಟ್ ಸರ್ವಿಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್. ಮ್ಯೂಸಿಯಂಗೆ ಹೋಗ್ಬೋದು, ಮ್ಯೂಸಿಯಂ ಅಲ್ಲಿ ನಿಮ್ಗೆ ಅಲ್ಲಿ ನೀವು ಮ್ಯೂಸಿಯಂ ಅಲ್ಲಿ ಇರೋ ವಸ್ತುಗಳನ್ನ ನೀವು ವಾಚ್ ಮಾಡ್ಬೋದು, ನೋಡ್ಬೋದು. ಸೊ ಅಲ್ಲೆಲ್ಲ ಒಂದೇ ಕಡೆ ನೀವೇನೇ ಒಂದು ಅಂದ್ರೆ ಬೇರೆ ಬೇರೆ ಸರ್ವಿಸಸ್ನ ಬೇರೆ ಬೇರೆ ಕಡೆ ಪಡ್ಕೊಳ್ತಾ ಇಲ್ಲ, ಒಂದು ಸರ್ವಿಸ್ನ ಒಂದೇ ಜಾಗದಲ್ಲಿ ಒಂದೇ ಔಟ್ಲೆಟ್ ಅಲ್ಲಿ ಪಡ್ಕೊಳ್ತಾ ಇರೋದು. ಹಾಗೇನೆ ಇಲ್ಲಿ ಮಲ್ಟಿಪಲ್ ಔಟ್ಲೆಟ್ ಸರ್ವಿಸಸ್ ಅಂತ ಹೇಳಿದ್ರೆ ಇಲ್ಲಿ ನೀವು ಸರ್ವಿಸಸ್ನ ಬೇರೆ ಬೇರೆ ಔಟ್ಲೆಟ್ಸ್ ಇಂದ ಒಂದಿಲ್ಲ ಒಂದು ಅಥವಾ ಎರಡಕ್ಕಿಂತ ಜಾಸ್ತಿ ಜಾಗಗಳಿಂದ ನೀವು ಸರ್ವಿಸಸ್ನ ಪಡ್ಕೊಂಡ್ರೆ ಅದನ್ನ ನಾವು ಮಲ್ಟಿಪಲ್ ಔಟ್ಲೆಟ್ ಸರ್ವಿಸಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫಾಸ್ಟ್ ಫುಡ್ ಸರ್ವಿಸಸ್ ಇರ್ಬೋದು, ಬಸ್ ಸರ್ವಿಸಸ್ ಇರ್ಬೋದು, ಅಥವಾ ಬಸ್ ಸರ್ವಿಸ್ ಅಂತಾಗ ಟ್ರಾನ್ಸ್ಪೋರ್ಟೇಷನ್ ಸೇರ್ಕೊಳ್ಳುತ್ತೆ. ಸೊ ಇಂಥ ಸರ್ವಿಸಸ್ನ ಮಲ್ಟಿಪಲ್ ಔಟ್ಲೆಟ್ ಸರ್ವಿಸಸ್ ಅಂತ ಹೇಳ್ತೀವಿ. ಒಂದೇ ಕಡೆ ಒಂದೇ ಸರ್ವಿಸ್ನ ಪಡ್ಕೊಳ್ಳಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಸರ್ವಿಸಸ್ ಫ್ರಮ್ ಡಿಫ್ರೆಂಟ್ ಸರ್ವಿಸ್ ಔಟ್ಲೆಟ್ಸ್. Classification of services as on based on external and internal ಫ್ಯಾಕ್ಟರ್ಸ್ ಅಂತ ಇದೆ ಇಲ್ಲಿ. ಎಕ್ಸ್ಟರ್ನಲ್ ಸರ್ವಿಸಸ್, ಇಂಟರ್ನಲ್ ಸರ್ವಿಸಸ್. ಸೊ ಇಲ್ಲಿ ಎಕ್ಸ್ಟರ್ನಲ್ ಸರ್ವಿಸಸ್ ಅಂತ ಹೇಳಿದ್ರೆ ಯಾವ ಸರ್ವಿಸು ಒಂದು ಆರ್ಗನೈಸೇಷನ್ ಆಚೆ ಏಜೆನ್ಸಿಗೆ ಅಂದ್ರೆ ಬೇರೆ ಅವ್ರಿಗೆ ಅವನು ಪ್ರೊವೈಡ್ ಮಾಡ್ತಾನೋ ಅಂತ ಸರ್ವಿಸಸ್ನ ನಾವು ಎಕ್ಸ್ಟರ್ನಲ್ ಸರ್ವಿಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಲೇಷನ್ ಸರ್ವಿಸಸ್, ಡಿಸ್ಟ್ರಿಬ್ಯೂಷನ್ ಸರ್ವಿಸಸ್ ಎಕ್ಸೆಟ್ರಾ. ಸೊ ಒಂದು ಆರ್ಗನೈಸೇಷನ್ ಬಂದು ಅವನ ಒಂದು ಪ್ರಾಡಕ್ಟ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಒಬ್ಬ ಮ್ಯಾನುಫ್ಯಾಕ್ಚರರು ಅವನು ಪ್ರಾಡಕ್ಟ್ಸ್ನ ಅವನು ಏನು ಕಳಿಸ್ತಾನೆ ಅದನ್ನ ಅವನು ಬೇರೆ ಬೇರೆ ರಿಟೇಲ್ ಶಾಪ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಸೊ ಅದು ಡಿಸ್ಟ್ರಿಬ್ಯೂಷನ್ ಸರ್ವಿಸಸ್, ಅದನ್ನ ನಾವು ಎಕ್ಸ್ಟರ್ನಲ್ ಸರ್ವಿಸಸ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಮ್ಯಾನುಫ್ಯಾಕ್ಚರರು ಇನ್ನೂ ಒಂದು ಬಿಸ್ನೆಸ್ ಮುಖಾಂತರ ಅಂದ್ರೆ ಆ ಬಿಸ್ನೆಸ್ ನ ನಾವು ಔಟ್ಸೋರ್ಸ್ ಏಜೆನ್ಸೀಸ್ ಅಂತ ಹೇಳ್ತೀವಿ, ಅಥವಾ ಔಟ್ಸೈಡ್ ಏಜೆನ್ಸೀಸ್ ಮುಖಾಂತರ ಸರ್ವಿಸಸ್ನ ಕನ್ಸ್ಯೂಮರ್ಸ್ನ ಪ್ರೊವೈಡ್ ಮಾಡೋದಿಕ್ಕೆ ನಾವು ಎಕ್ಸ್ಟರ್ನಲ್ ಸರ್ವಿಸಸ್ ಅಂತ ಹೇಳ್ತೀವಿ. ಸರ್ವಿಸಸ್ನ ಏನು ಆರ್ಗನೈಸೇಷನ್ ಒಳಗೆ ಅಂದ್ರೆ ಸಂಸ್ಥೆಯ ಒಳಗೇನೆ ನಾವು ಸರ್ವಿಸಸ್ನ ಪ್ರೊವೈಡ್ ಮಾಡ್ಕೊಳ್ತೀವೋ ಅಂತ ಸರ್ವಿಸಸ್ಗಳನ್ನ ನಾವು ಇಂಟರ್ನಲ್ ಸರ್ವಿಸಸ್ ಅಂತ ಹೇಳ್ತೀವಿ. ಸೊ ದ ಸರ್ವಿಸ್ ಪ್ರೊವೈಡರು ಯಾರಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾನೆ, ಅಲ್ಲಿರೋ ವಿದಿನ್ ಆರ್ಗನೈಸೇಷನ್ ಒಳಗೆ ಸಂಸ್ಥೆ ಒಳಗೆ ಇರೋ ಕೆಲಸ ಕಾರ್ಯಗಳಲ್ಲಿ ಸರ್ವಿಸಸ್ನ ಪಡ್ಕೊಳ್ತಾರೆ. ಎಕ್ಸಾಂಪಲ್ ಇಂಟರ್ನಲ್ ಟ್ರಾನ್ಸ್ಪೋರ್ಟ್. ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಎಂಪ್ಲಾಯೀಸ್ಗೆ ಟ್ರಾವೆಲಿಂಗ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡೋದಾಗ್ಲಿ, ಅಥವಾ ಒಬ್ಬ ಆಫೀಸಲ್ಲಿ ಅದನ್ನ ಕ್ಲೀನಿಂಗ್ ಮಾಡಕ್ಕೆ ಕೆಲಸಗಾರನ ನಾವು ಅಪಾಯಿಂಟ್ ಮಾಡ್ಕೊಂಡಿರೋ ಸರ್ವಿಸಸ್ನ ಪಡ್ಕೊಳ್ಳೋದಾಗ್ಲಿ, ಅದೆಲ್ಲ ಇಂಟರ್ನಲ್ ಸರ್ವಿಸಸ್ಗೆ ಕನ್ಸಿಡರ್ ಆಗುತ್ತೆ. ಸೊ ಎಕ್ಸ್ಟರ್ನಲ್ ಸರ್ವಿಸಸ್ ಅಲ್ಲಿ ಏನಾಗುತ್ತೆ, ಸರ್ವಿಸಸ್ನ
ಕನ್ಸ್ಯೂಮರ್ಸ್ಗೆ ನಾವು ಪ್ರೊವೈಡ್ ಮಾಡೋಕ್ಕೆ ಬೇರೆ ಔಟ್ಸೋರ್ಸ್ ಏಜೆನ್ಸಿ ಮುಖಾಂತರ ಸರ್ವಿಸಸ್ನ ಪ್ರೊವೈಡ್ ಮಾಡ್ತೀವಿ. ಸಂಸ್ಥೆಯ ಹೊರಗೆ ಪ್ರೊವೈಡ್ ಮಾಡಿರೋ ಸರ್ವಿಸಸ್ನ ಎಕ್ಸ್ಟರ್ನಲ್ ಸರ್ವಿಸಸ್ ವಿದಿನ್ ದ ಆರ್ಗನೈಸೇಷನ್ ಸರ್ವಿಸಸ್ ದಟ್ ಆರ್ rendered we are going to consider as internal services. And then we have classification on the basis of the presence of customers and employees. ಸೊ ಕಸ್ಟಮರ್ಸ್ ಅಂತೆ ಎಂಪ್ಲಾಯೀಸ್ ಮಧ್ಯೆ ಇರೋ ಸರ್ವಿಸಸ್ನ ನಾವು ಇಲ್ಲಿ 3 ರೀತಿಲಿ ವಿಂಗಡಿಸಿದ್ವಿ. ಒಂದು ಸೆಲ್ಫ್ ಸರ್ವಿಸಸ್, ಇನ್ನೊಂದು ಇಂಟರ್ ಪರ್ಸನಲ್ ಸರ್ವಿಸಸ್, ಇನ್ನೊಂದು ರಿಮೋಟ್ ಸರ್ವಿಸಸ್. ಸೊ ಸೆಲ್ಫ್ ಸರ್ವಿಸಸ್ ಅಂತ ಹೇಳಿದ್ರೆ ಅಲ್ಲಿ ಬರೀ ಪ್ರೆಸೆನ್ಸ್ ಆಫ್ ಕಸ್ಟಮರ್ಸ್ ಮಾತ್ರ ಇರುತ್ತೆ, ಗ್ರಾಹಕರ ಪ್ರೆಸೆನ್ಸ್ ಮಾತ್ರ ಇರುತ್ತೆ. ಅವರು ಆ ಸರ್ವಿಸ್ನ ಪಡ್ಕೋಬೇಕಾದ್ರೆ ಅವ್ರು ಮಾತ್ರ ಇರಬೇಕು. ಎಕ್ಸಾಂಪಲ್ ಬಂದು ರೆಸ್ಟೋರೆಂಟ್ಸ್ ಇರ್ಬೋದು, ATM ಬ್ಯಾಂಕಿಂಗ್ ಇರ್ಬೋದು, ATM ಇರ್ಬೋದು, ಬ್ಯಾಂಕಿಂಗ್ ಸರ್ವಿಸಸ್ ಇರ್ಬೋದು. ಹಾಗೇನೆ ಇಂಟರ್ ಪರ್ಸನಲ್ ಸರ್ವಿಸಸ್ ಬಂದಾಗ ಈ ಸರ್ವಿಸಸ್ ಅಲ್ಲಿ ಕನ್ಸ್ಯೂಮರ್ಸ್ ಮತ್ತೆ ಎಂಪ್ಲಾಯೀಸ್ ಇಬ್ರು ಜೊತೆಲಿರ್ಬೇಕಾಗತ್ತೆ, ಸರ್ವಿಸ್ನ ಪಡ್ಕೋಬೇಕಾದ್ರೂ ಅಥವಾ ಕೊಡ್ಬೇಕಾದ್ರೂ. ಇಲ್ಲಿ ಎಕ್ಸಾಂಪಲ್ ಎಜುಕೇಶನ್ ಅಥವಾ ಎಂಟರ್ಟೈನ್ಮೆಂಟ್ ಸರ್ವಿಸಸ್ ಅಥವಾ ಹೋಟೆಲ್ ಸರ್ವಿಸಸ್ ಇರ್ಬೋದು. ಹಾಗೆ ಬಂದು ರಿಮೋಟ್ ಸರ್ವಿಸಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಬರೀ ಎಂಪ್ಲಾಯೀಸ್ ಪ್ರೆಸೆನ್ಸ್ ಮಾತ್ರ ಇರುತ್ತೆ, ಅಲ್ಲಿ ಕನ್ಸ್ಯೂಮರ್ಸ್ ಇರಕ್ ಬೇಕಾಗಿಲ್ಲ. ಸೆಲ್ಫ್ ಸರ್ವಿಸ್ ಅಲ್ಲಿ ಬರೀ ಕನ್ಸ್ಯೂಮರ್ಸ್ ಇರಬೇಕಾಗತ್ತೆ ಸರ್ವಿಸ್ ಪಡ್ಕೊಳ್ಳೋಕ್ಕೆ. ಇಂಟರ್ ಪರ್ಸನಲ್ ಸರ್ವಿಸಸ್ ಅಲ್ಲಿ ಇಬ್ರು ಇನ್ವಾಲ್ವ್ಮೆಂಟು ಬೇಕು, ಕನ್ಸ್ಯೂಮರು ಇರಬೇಕು, ಎಂಪ್ಲಾಯೀಸು ಇರಬೇಕು. ರಿಮೋಟ್ ಸರ್ವಿಸಸ್ ಅಲ್ಲಿ ಬಂದು ಬರೀ ಎಂಪ್ಲಾಯೀಸ್ ಇದ್ರೆ ಸಾಕು, ಕನ್ಸ್ಯೂಮರ್ಸ್ ಇರಬೇಕು ಅನ್ನೋದೇನಿಲ್ಲ. ಸೊ ಅದಕ್ಕೆ ಎಕ್ಸಾಂಪಲ್ ಬಂದು ಇನ್ಶೂರೆನ್ಸ್ ಸರ್ವಿಸಸ್ ಇರ್ಬೋದು, ಬ್ಯಾಂಕಿಂಗ್ ಇನ್ಶೂರೆನ್ಸ್ ಸರ್ವಿಸಸ್ ಅಂತ ನಾವು ಇಲ್ಲಿ ತಗೊಳ್ತೀವಿ. ಓಕೆ, ಥ್ಯಾಂಕ್ ಯು.